ರಾಮ ರಾಮ ಜಯ ರಾಮ ಹರೇ ರಾಮ ರಾಮ ಜಯ ರಾಮ ಹರೇ ರಾಮ ಹರೇ ಜಯ ರಾಮ ಹರೇ ರಾಮ ಹರೇ ಜಯ ಪಾಲ್ಗಡಲೊಳು ಶೇಷ ಶಯನ ತಲ್ಪದಲ್ಲಿ ಪಾಲ್ಗಡಲೊಳು ಶೇಷ ಶಯನ ಕಲ್ಪದಲ್ಲಿ ಶ್ರೀಹರಿ ಪವಳಿಸಿರೆ ನಕುಮಿ ಪ್ರತಿಪಾದ ಸೇವೆಯ ಕೈಯೇ ಪಾದ ಸೇವೆಯ ಕೈಯೇ ಏನು ನಾವು ಹಾಲಿನ ಸಮುದ್ರ ಪಾಲ್ಗಡಲು ಅಂತ ಹೇಳ್ತೀವಿ. ಆ ಪಾಲ್ಗಡಲೊಳಗೆ ಶೇಷ ಶಯನ ತಲ್ಪನಾಗಿ ವಾಸುಕಿಯನ್ನ ಅಂದರೆ ಸರ್ಪವನ್ನು ಹಾಸಿಗೆಯನ್ನು ಮಾಡಿಕೊಂಡು ಭಗವಂತ ಆನಂದವಾಗಿ ಆ ವೈಕುಂಠದಲ್ಲಿ ಪೌಳಿಸಿದರೆ ಮಹಾಲಕ್ಷ್ಮಿ ಆ ಪಾದ ತಳದಲ್ಲಿ ಕೂತ್ಕೊಂಡು ಪತಿ ಪಾದವನ್ನು ಓದುತ್ತಾ ಇದ್ದಾರೆ. ಅಂದರೆ ಇದು ಕೆಟ್ಟರೆ ಪತಿಪಾದ ಸೇವೆ. ಈಗಲೂ ಕೆಲವು ಹೆಣ್ಣುಮಕ್ಕಳು ಪತಿಪಾದ ಸೇವೆ ಮಾಡೋದ್ರಲ್ಲಿ ನಿಪುಣರು. ಯಾವಾಗ ಈ ಹೊಸ್ತಾಗ ಇನ್ನೊಂದು ಹಬ್ಬ ಬಂದದೆ, ಅದು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಚೆನ್ನಾಗಿ ತೊಳಿತಾರೆ. ನಮ್ಮನ್ನೊಬ್ಬರು ಲಿಂಗಕ್ಕಾಯ್ದು ಮ್ಯಾಲಿಂದ ತಲೆ ಕೆರೆಕೊಂಡು ಪರ್ಪರ್ ನೋಡ್ಕೊತಿದ್ರು. ದಾಸ್ರೇ ಯಾಕವ ನಮ್ಮ ಮನೆಯನ್ನು ನೋಡ್ದ ಇಲ್ಲೆಲ್ಲ ಕಣ್ಣಂಗಾಗಿರುವಲ್ವಾ? ಯಾಕೆ ಅಲ್ಲ ಭೀಮನ ಅಮಾವಾಸ್ಯೆ ನೀನು ಎಗಸಾಯ ನೀನು ಹೋದ ಹೋಗ ನಿನಗೆ ಕೈ ಕಣ್ಣಾಗ ಕಡಿಯ ಎಲ್ಲೋ ಹಾಡಿದ್ದು ಹೋಗ್ಬೇಡ ಕಣೋ, ನಾನು ಕಾಲು ತೊಳಿತೀನಿ, ಪೂಜೆ ಮಾಡ್ತೀನಿ, ಎಲ್ಲೋದ್ನೋ ಕಾಣಲ್ಲ ತಾಯಿ, ಇಲ್ಲೇ ಮಾಡ್ದಲ್ಲ ಪೂಜೆಯ ಇನ್ಯಾಕೆ? ಆದ್ರೆ ಆ ಪೂಜೆ ಇವತ್ತು ಕೂಡ ಜಗತ್ತಿನಲ್ಲಿ ಪತಿಪಾದ ಸೇವೆಯನ್ನ ಸತಿಯಾದವಳು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಜಗತ್ತಿಗೆ ತೋರ್ಸಕ್ಕೂ ಎನ್ನುತ್ತಾನೆ ಆ ಮಹಾತಾಯಿ, ಆ ಲಕ್ಷ್ಮೀದೇವಿ ಆ ಪತಿಪಾದ ಸೇವೆ ಮಾಡ್ತಾ ಇದ್ದಾಳೆ. ಏನು ಧನ್ಯಳೋ ಲಕ್ಷ್ಮೀ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮೀ ಎಂತ ಮಾನ್ಯಳೋ, ಸಾಲು ರಾಗದ ತಾನೇ ಸೇವಿಸಿ ತೂಗಿಸುತ್ತಿಗೋ ತಾನು ರಾಗ ಇಂದ ಹರಿಯ ತಾನೇ ಸೇವಿಸಿ ತೂಗಿಸುತ್ತಿಗೋ ಭಗವದ್ಭಕ್ತರು ರಾಮಸೇವಾ
ದುರಂಧರರು ಎಲ್ಲರೂ ಕೂಡ ಯೋಚನೆ ಮಾಡ್ತಾರಂತೆ, ಆ ತಾಯಿನ ಎಂಥ ಪುಣ್ಯವಂತರು, ಕೋಟಿ ಕೋಟಿ ಭೃತ್ಯರಿದ್ದಾರೆ, ಆದರೆ ಆ ಭಗವಂತನ ಸೇವೆಯನ್ನು ಅವಳೊಬ್ಬಳೇ ಮಾಡುತ್ತಾ ಇದ್ದಾಳಲ್ಲ ಎಂಬುದಾಗಿ ಜಗತ್ತೆ ಕೊಂಡಾಡುವುದಿದ್ದರೆ, ಇತ್ತ ಕಡೆ ಯಾವ ಅಶ್ವಿನಿ ಕುಮಾರ ಅಂತಕ್ಕಂಥ 4 ಜನ ಮಹರ್ಷಿಗಳು, ಸನತ್ಕುಮಾರ, ಸನತ್ಸುಜಾತ, ಸನತ್ಕುಮಾರ ಅಂತಕ್ಕಂಥ ಸನಕಾದಿ ಸನಂದಿಗಳು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಹರಿಯ ದರ್ಶನಕ್ಕೆ. ಇಲ್ಲಿ ಪರಮಾತ್ಮ ಹೇಳಿದ, ಜಯ ವಿಜಯರೇ ಸ್ವಾಮಿ, ನಾನು ನಿದ್ರಾಪರಸನಾಗಿ ಬರ್ತೀನಿ, ಯಾರೇ ಬಂದರೂ ಒಳಗಡೆ ಬಿಡಬೇಡಿ, ಎಚ್ಚರ. ಕಟ್ಟಪ್ಪಣೆ ಮಾಡಿ ಭಗವಂತ ತಾನು ಆನಂದವಾಗಿ ತಾನು ಆ ಹಾಸಿಗೆ, ಯಾವ ಹಾಸಿಗೆ ಒಂದು ಸರ್ಪದ ಹಾಸಿಗೆ ಮೇಲೆ ತಾನು ಮಲಗಿದ್ದಾನೆ. 8 ಬಾಗಿಲುಳ್ಳಂತ ಆ ವೈಕುಂಠದ ಕಡೆ ಭಗವಂತನ ಬಿರುದಾವಳಿಗಳನ್ನು ಧರಿಸಿಕೊಂಡಂತಹ ಈ ಅಶ್ವಿನಿ ಕುಮಾರರು ಜಟಾಮಗಿಡವನ್ನು ಕಟ್ಟಿಕೊಂಡು ಕಾವಿ ಕಮಂಡಲಾದಿಗಳನ್ನು ಧರಿಸಿಕೊಂಡು ಧಡ 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 ಇದ್ದಾರೆ. ಶ್ರೀಹರಿ ನಾರಾಯಣ ಗೋವಿಂದ ಕಾಪಾಡು ನಾರಾಯಣ ವೈಕುಂಠ ಸದನ ನಾರಾಯಣ ನಾರದ ವಂದಿತ ಪಾವನ ನಾರಾಯಣ ಬಾಗಿಲಲ್ಲಿ ಕಾವಲಿದ್ದಾರೆ. 8 ಬಾಗಿಲುಳ್ಳ ವೈಕುಂಠ, ಕೈಲಾಸಕ್ಕೆ 9, ಸತ್ಯಲೋಕಕ್ಕೆ 7, ವೈಕುಂಠಕ್ಕೆ 8 ಬಾಗಿಲು. ಆ 8 ಬಾಗಿಲುಳ್ಳ ವೈಕುಂಠದಲ್ಲಿ ಪ್ರಥಮ ಬಾಗಿಲಲ್ಲಿ ನಿಂತಿದ್ದಾರೆ ಜಯ ವಿಜಯ ಅಂತಕ್ಕಂಥ ವೈಕುಂಠದ ದ್ವಾರಪಾಲಕರು. ಬಂದವರೇ ಒಳಗಡೆ ಹೋಗಲು ಮುಂದಾದಂತೆ ಕೈಯನ್ನು ಹಳ್ಳಿಗೆ ತಂದು ಹೋಗಬೇಡಿ, ಈ ದಿವಸ ಭಗವಂತ ನಿದ್ರಾಪರಸನಾಗಿದ್ದಾನೆ, ಯಾರೇ ಬಂದರೂ ಒಳಗಡೆ ಬಿಡಬಾರದು ಅಂತ ಕಟ್ಟಪ್ಪಣೆ ಮಾಡಿದ್ದಾನೆ. ಅಪ್ಪ, ಭಗವಂತನ ಅಂತರಾಲಿಟ್ಟು ಪೂಜೆ ಮಾಡತಕ್ಕಂಥ ಮಹಾಭಕ್ತರು ನಾವು, ನಮಗೆ ಈ ವೈಕುಂಠದಲ್ಲಿ ತಡೆ ಉಂಟೆ, ನಮ್ಮನ್ನು ತಡೆಯಬೇಡಿ, ಬಿಳಿ ದಾರಿಯನ್ನ ಸಾಧ್ಯವಿಲ್ಲ ಸ್ವಾಮಿ. ಭಗವಂತನ ಅಪ್ಪಣೆನ ಮೀರಿ ನಾವು ಅವನ ಮಾತಿಗೆ ತಿಂಡಿ ಬರುವುದಕ್ಕೆ ನಾವು ಸಿದ್ಧರಿಲ್ಲ, ಈಗಿನ ದರ್ಶನವಿಲ್ಲ, ಹಿಂದೆ ಹೋಗಿ ಹರಿಯ ದರ್ಶನವಗೈದ ಹಿಂದೆ ಹೋಗೆವೋ, ಹರಿಯ ದರ್ಶನವಗೈದ ಹಿಂದೆ ಹೋಗೆವೋ, ಬೇಡಿಗೊಮ್ಮೆ ನಿಮ್ಮನೀಗ ದಾರಿ ಬಿಡಿ, ಬೇಡಿಗೊಮ್ಮೆ ನಿಮ್ಮನೀಗ ದಾರಿ ಬಿಡಿ. ಹರಿಯ ದರ್ಶನ ದರ್ಶನವನ್ನು ಮಾಡಿ ನಾವು ಹಿಂದಕ್ಕೆ ಹೋಗ್ತಕ್ಕಂಥವ್ರಲ್ಲ, ಬಿಳಿ ದಾರಿಯನ್ನ ಜಲಜನಾಭ ಒಳಗೆ ಈಗನು ದಾರಿ ಬಿಡೆವಯ್ಯ, ಬೇಡಿಗೊಮ್ಮೆ ನಿಮ್ಮನೀಗ ಹಿಂದೆ ಸಾಗಿ, ಅಯ್ಯ ಬೇಡಿಗೊಮ್ಮೆ ನಿಮ್ಮನೀಗ ಹಿಂದೆ ಕೈ ಮುಂದೆ ಬೇಡ್ಕೊತೀವಿ. ಅನ್ಯಾಯವಾಗಿ ನಮ್ಮ ಮುಂದೆ ಪ್ರತಿಭಟನೆ ಮಾಡದೆ ಸುಮ್ಮನೆ ಹಿಂದಕ್ಕೆ ಹೊರಟು ಹೋಗಿ ಅಂತ ಜೇಲಿಗೆಯರು ಕೈ ಮುಗಿದು ಕೂಡ ಈ ಮಹರ್ಷಿಗಳು ಹೇಳ್ತಾರೆ, ಏನು ನಿಮಗಿಂತ ಅಹಂಕಾರ ಹುಟ್ಟಿದೆ,
ಅಗ್ನಿ ಹುಟ್ಟಿದ ಸ್ಥಳವನ್ನು ನಾಶ ಮಾಡುವಂತೆ ನಿಮ್ಮ ನುಟ್ಟಿನ ಅಹಂಕಾರ ನಿಮ್ಮನ್ನು ನಾಶ ಮಾಡುತ್ತೆ. ಏ ಬಡಜೋಗಿಗಳ, ನೀವೇನಾದ್ರು ಮಿತಿ ಮೀರಿ ಮಾತನಾಡಿದ್ರಿ ಆದ್ರೆ ಕುತ್ತಿಗೆ ಹಿಡಿದು ಇಲ್ಲಿಂದ ಭೂಲೋಕಕ್ಕೆ ಹೋಗ್ಬಿಡುವಂತೆ ನುಗ್ಗಿರ್ತೇವೆ. ಎಲ್ಲಿ ನುಗ್ಗಿ ನೋಡೋಣ. ಆ ಕುತ್ತಿಗೆ ಕೈ ಹಾಕಿ ಚಾಡಿಸಿ ತಂದಿದ್ರು. ಬಡ ಬಡ ದುರುಳರ ನೀವುಗಳು ಭೂಲೋಕಗಳು ಅಸುರರಾಗಿ ಜನಿಸಿರನು ಶಾಪವಿತ್ತ. ಹಾಗೆ ನೀವು ನಡೆದಂತ ನಡೆಗೆ ತಕ್ಕಂತ ಪ್ರಾಯಶ್ಚಿತ ಭೂಲೋಕದಲ್ಲಿ ರಾಕ್ಷಸರಾಗಿ ಹುಟ್ಟಿ ನೀವು ಈ ದೇವಲೋಕಕ್ಕೆ ಅರ್ಹರಲ್ಲ, ಈ ವೈಕುಂಠಕ್ಕೆ ನೀವು ಅರ್ಹರಲ್ಲ ಅಂತ ಹೇಳಿ ಶಾಪವನ್ನು ಕೊಟ್ಟು ಯಾವಾಗ ಮಹರ್ಷಿಗಳು ದಡ 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 ಬಂದವರಲ್ಲ ಇವರಿಗೆ ಆಗಲಿವಾಯಿತು. ಮತ್ತೆ ಹೆಕ್ಕಲ್ಲ ಅಟ್ಮೇಲೆ ಅನುದಿತ್ತು, ಕೆಟ್ಟ ಮೇಲೆ ಜ್ಞಾನೋದಯವಾಗುತ್ತು. ಓಡಿ ಬಂದಿದ್ದಾರೆ. ಮುನೇಶ ಗೋವಿಂದ, ಲಕ್ಷ್ಮೀಪತಿ, ನಾರಾಯಣ ಕಾಪಾಡು ನಮ್ಮನ್ನ. ಏನಾಯ್ತಪ್ಪ ಸ್ವಾಮಿ? ಜಗತ್ತಿನ ಒಂದು ಹುಲ್ಲು ಕಡೆ ಹುಡುಗಾಡು ನಿನಗೆ ಅರ್ಥವಾಗಿತ್ತು. ನಮಗೆ ಬಂದ ಈ ಕಡು ಕಷ್ಟ ನಿನಗೆ ಅರಿವಿಲ್ಲವೇ ತಂದೆ? ನೀವ್ಯಾರೇ ಬಂದರೆ ಒಳಗಡೆ ಬಿಡಬೇಡಿ ಅಂತ ಕಟ್ಟಪಡಿ ಮಾಡಿದ್ರಿ. ಬಂದಂತ ಹೆತಿಗಳನ್ನು ನಾವು ತಡೆದೋ ಅವರು ಕೊಟ್ಟರು ಶಾಪ, ನಮಗೆ ಬಂದಿದೆ ಈ ತಾಪ. ಕಾಪಾಡು ನನ್ನ ತಾತ ಅಂದರೆ ಸ್ವಾಮಿ ನಮಗೆ ಶಾಪ ಕೊಟ್ಟಿದ್ದಾರೆ ಆ ಮಹರ್ಷಿಗಳು. ಆ ಶಾಪದಿಂದ ನಾನು ಮುಕ್ತನ್ನಾಗಿ ಮಾಡಿ ನೀವೇಕೆಯೇ ತೆಗೆದಿರಿ ಅವರನ್ನ ತಡೆಯಬಾರ್ದಾಗಿತ್ತು. ನಿಮ್ಮ ಮಾತು ಚೆನ್ನಾಗಿದೆ ಸ್ವಾಮಿ, ದೊಡ್ಡವ್ರ ಮಾತೇ ನಿಮಗೆ. ಯಾರೇ ಬಂದು ಒಳಗಡೆ ಬಿಡಬೇಡಿ ಅನ್ನೋರು ನೀವೇನೆ, ಯಾಕೆ ತಡೆದ್ರಿ ಅಂತ ಕೇಳೋರು ನೀವೇನೆ. ಇದು ಯಾವ ನ್ಯಾಯ ಸ್ವಾಮಿ? ನೀವು ಹೇಳಿದ್ದಕ್ಕೆ ನಾವು ತಡೆದದ್ದು. ಆದರೆ ಯಾರನ್ನು ತಡೆಯಬೇಕು, ಯಾರನ್ನು ಬಿಡಬೇಕು ಅಂತ ಪರಿಜ್ಞಾನ ಇರಬೇಕಾಗಿತ್ತು. ಏನಂತ ಶಾಪ ಕೊಟ್ಟಿದ್ದಾರೆ? ಭೂಲೋಕದಲ್ಲಿ ಹೋಗಿ ರಾಕ್ಷಸರಾಗಿ ಹುಟ್ಟಿಂದ ಶಾಪ ಕೊಟ್ಟಿದ್ದಾರೆ. ಋಷಿ ಕೊಟ್ಟ ಶಾಪ, ಪತಿವೃತ ಕೊಟ್ಟಂತ ಶಾಪ ಸಾಧ್ಯವಿಲ್ಲ ಸ್ವಾಮಿ. ಹಾಗಾದ್ರೆ ನಮ್ಮ ಗತಿಯಿಂದ ಏನಿಲ್ಲಪ್ಪ, ಖಂಡಿತವಾಗಲಿ ನಾನು ಅನುಭವಿಸೇ ತೀರಬೇಕು. ಒಂದೇ ಒಂದು ಉಪಾಯ ಇದೆ, ಹೇಳಿ ಸ್ವಾಮಿ. 3 ಜನ್ಮಗಳನ್ನೆತ್ತಿ ರಾಕ್ಷಸರಾಗಿ ಬರ್ತಿರೋ, 7 ಜನ್ಮಗಳನ್ನೆತ್ತಿ ನನಗೆ ಮಿತ್ರರಾಗ್ಬಿಡ್ತಿರೋ ಸ್ವಾಮಿ. 7 ಜನ್ಮಗಳನ್ನ ಎತ್ತಿ ಮಿತ್ರರಾಗಿ ಸೇವೆ ಮಾಡುವುದಕ್ಕಿಂತ 3 ಜನ್ಮಗಳನ್ನೇ ತಳೆದು
ನಿಮಗೆ ವೈರಿಗಳಾಗಿ ನಿಂತರೂ ಸರಿಯೇ, ಬೇಗ ನಿಮ್ಮ ಸಾನ್ನಿಧ್ಯವನ್ನು ನಾವು ಸೇರ್ತೀವಿ. ತಥಾ ಪ್ರಥಮ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ, ದ್ವಿತೀಯ ರಾವಣ ಕುಂಭಕರ್ಣ, ತೃತೀಯ ಶಿಶುಪಾಲ ದಂತವಕ್ರಃ. ಪ್ರಥಮ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಹುಟ್ಟಿದಂತಹ ಈ ದೇವಿಯರನ್ನ ವರಹ ನಾರಸಿಂಹ ಅವತಾರದಿಂದ ಯಾವ ಭಗವಂತ ತಾನು ಸಂಹಾರ ಮಾಡಿದ್ದಾನೆ. ಎರಡನೇ ಅವತಾರವಾದಕ್ಕಂತ ರಾವಣ ಕುಂಭಕರ್ಣ ಎಂಬಂತ ಹೆಸರಿನಿಂದ ವಿಶ್ವವಸ್ತು ಕೈಕಸೆಯ ಗರ್ಭದಲ್ಲಿ ಅವತಾರ ಮಾಡಿದ್ದಾರೆ. ಹುಟ್ಟಿದ ತಕ್ಷಣ ಭೂಮಿ ಆಕಾಶಗಳೆಲ್ಲ ಗಡಗಡಗಡಗಡಗಡ ಅಂತ ನಿಂತುಕೊಂಡಿವೆ. ಧೂಮಕೇತುಗಳೇ ಸುತ್ತಾಡುತ್ತಿವೆ. ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗಿದೆ. ಬಿರುಗಾಳಿ ಹುಚ್ಚೆದ್ದು ಬೀಸ್ತಾ ಇದೆ. ತಕ್ಷಣದಲ್ಲಿ ವಿಷ್ಣು ಮಹಾಮುನಿಗಳು ಪಂಚಾಂಗವನ್ನು ತೆಗೆಸಿ ನಾಮ ನಕ್ಷತ್ರವನ್ನು ಬಿಡಿಸಿ ಕೇಳ್ತಾರೆ, ಸ್ವಾಮಿ ನನ್ನ ಮಗ ಹುಟ್ಟಿದ ಗಳಿಗೆಯಲ್ಲಿ ಇಷ್ಟೆಲ್ಲ ವಿಪರೀತವಾಗ್ತಾ ಇದೆ. ಕಾರಣ ಅಪ್ಪ ಇವನು ಮಹಾಭಯಂಕರ. ಭಯಂಕರ ಅನ್ನೋ ಒಂದು ಶಬ್ದದ ತತ್ವವೇ ರಾವಣ. ಭಯಂಕರ ಅನ್ನೋ ಸಂಸ್ಕೃತದಲ್ಲಿ ರಾವಣ ಅಂತ ಹೆಸರಿಡಬೇಕು. ಎರಡನೇ ಮಗುವಾಗಿ ಜನಿಸಿದ್ದಾನೆ ಕುಂಭಕರ್ಣ. ಇಬ್ಬರು ತಪಸ್ಸು ಕೂತ್ಕೊಂಡ್ರು. ಶುಕ್ರಾಚಾರ್ಯ ಹೇಳ್ಬಿಟ್ರು, ನೀವು ಹಿಂಗೆ ಆದ್ರೆ ಬದುಕದಂಗೆ ಪ್ರಪಂಚದಲ್ಲಿ ನೀವು ಹುಟ್ಟಿದಾಗಲ್ಲ. ಯಾಕೆ ಬಲಹೀನರಾಗ್ತಾ ಇದ್ದೀರಾ? ತಿನ್ನೋ ಊಟ ಸರಿ ಇಲ್ಲ, ಮಾಡೋ ಕಸುಬು ಸರಿ ಇಲ್ಲ. ನಾವು ಬಲಿಷ್ಠರಾಗಬೇಕಾದ್ರೆ ಏನ್ ಮಾಡಬೇಕು ಸ್ವಾಮಿ? ಬಲಿಷ್ಠರಾಗಬೇಕಾದ್ರೆ ನೀವು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡಿ ಅಪರಿಮಿತವಾದ ವರವನ್ನು ಪಡೆಯಿರಿ. ಶಕ್ತಿಯುತರಾಗಿ. ಅದು ನಿಜವೇ. ಜೈ ಗುರುದೇವ. ಇಬ್ಬರು ತಪಸ್ಸು ಕೂತ್ಕೊಂಡ್ಬಿಟ್ರು. ದೇವಾನು ದೇವತೆಗಳಿಗೆಲ್ಲ ಚಿಂತೆ. ಈ ರಾಕ್ಷಸನೆಲ್ಲ ತಪಸ್ಸು ಕೂತ್ಬಿಟ್ರು, ಇನ್ನೇನೇನು ಕೇಳ್ಬಿಡ್ತಾರೋ ಇವರು. ಈ ದೇವ್ರುಗಳು ಹೋದ ತಕ್ಷಣ ತಥಾಸ್ತು ಬಿಡ್ತಾರೋ ಗೊತ್ತಿಗೆ ಎಲ್ಲಾರು ಬಂದು ದೇವರು ಹೋಗೋದ್ ಕಡೆ ಕೇಳ್ಬಿಡ್ತಾರೆ. ಮೊದಲು ನನ್ನನ್ನು ಕೈ ತಿಳಿಸ್ತಾರೆ. ದೇವೇಂದ್ರ ಅಂದ, ಅಪ್ಪ ಇವ್ರು ಏನು ಹೊರ ಕೇಳ್ಬಿಡ್ತಾರೋ, ಹೋಗಿ ಅವನ ತಪಸ್ಸನ್ನು ಹಾಳು ಮಾಡ್ಬಿಟ್ಟು ಬನ್ನಿ. ಅಗ್ನಿದೇವ ಬಂದ, ಧಗ ಧಗ ಧಗನೆ ಉರಿಯುವ ಬೆಂಕಿಯನ್ನೇ ಅವ್ರ ನಾಲ್ಕು ಹುಡುಗರು ಅಲಗಾಡ್ತಾ ಇಲ್ಲ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಅವನು ಸೋತಿಂದಕ್ಕೆ ಬಂದ, ವರುಣ ಬಂದ. ನಾನು ತಪಸ್ಸನ್ನು ಭಂಗ ಮಾಡ್ತೀನಿ. ಏನ್ ಮಾಡ್ತೀನಿ? ಜೋರ ಮಳೆ ಸುರಿಸ್ತೀನಿ. ಮಳೆ ಸುರಿದಾಗ ಕೂಚ್ಕೊಂಡು ಹೊರಟೋಗ್ತಾರೆ. ಎಷ್ಟು ಮಳೆಯನ್ನ ತಂದು ಸುರಿದರೂ ಅವರು ಜಗ್ಗಲಿಲ್ಲ. ಓಂ ನಮೋ ಬ್ರಹ್ಮದೇವಾಯ ನಮಃ. ಅವನು ಸೋತಿಂದು ಬಂದ. ವಾಯುದೇವ ಅಂದ, ಸ್ವಾಮಿ ಇವ್ರ ಕೈಲಿ ಏನಾಗುತ್ತೆ? ನಾನಿದ್ದೀನಿ, ನಾನು ಹೋಗ್ತೀನಿ. ಏನ್ ಮಾಡ್ತೀವೋ? ಜೋರಾಗಿ ಬೀಸ್ತೀನಿ. ಗಿಡ ಗೆಂಡೆ ಮರ ಎಲ್ಲ ಅವ್ರ ಮೇಲೆ ಬೀಳಂತೆ ಮಾಡ್ತೀನಿ. ಅವಾಗ ತಟ್ಟಂತ ಬಿಡ್ತಾರೆ. ಜೋರಾಗಿ ಬಂದು ವಾಯುದೇವ ಬೀಸ್ತಾ ಗಿಡ ಮರಗಳೆಲ್ಲ ಮುರಿದು ಆ ರಾವಣ ಕುಂಭಕರ್ಣನ ಮೇಲೆ ಬಿದ್ದರೂ ಕೂಡ ರಕ್ತ ಹರಿತಾ ಇದೆ. ಆದ್ರೂ ಕೂಡ ಓಂ ನಮೋ ಆ ಭಕ್ತಿಯನ್ನು ಆಗಿರಬೇಕು. ಭಕ್ತಿ ಅಂದ್ರೆ ಅಲುಗಾಡಬಾರದು. ಮನಸ್ಸನ್ನ, ಆ ಚಿತ್ತವನ್ನ ಇನ್ನೊಂದು ಕಡೆ ಚಲಿಸಬಾರದು. ಆ ಭಗವಂತನ ಮೇಲೆ ಮನಸ್ಸಿಟ್ಟು ಬಿಟ್ರೆ ನಾವಿಲ್ಲಿ ಭೂಲೋಕದಲ್ಲಿ ಏನಾಗ್ತಾರೆ ಅಂತ ಅರಿವೇವರಿಗಿರಬಾರದು. ಆ ರೀತಿ ಭಕ್ತಿಯಿಂದ ಆಗಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ, ದೇವರೇ ಸ್ವಾಮಿ ಯಪ್ಪ ಹೆಂಗಪ್ಪ ನಾನು ಎಂಥವ್ರು ಅಂತ ನಿನಗೆ ಗೊತ್ತಿಲ್ವೇನೋ. ಅಲ್ಲ ನಮಗೆ ಸೃಷ್ಟಿ ಮಾಡೋದು ನಾನೆಂಥವ್ರು ಅಂತ ಅವ್ನಿಗೆ ಗೊತ್ತಿಲ್ವೇ? ಅಲ್ಲ ನೀನು ಏನಾರ ಒಂದು ಲಕ್ಷ ನನಗೆ ಲಾಟ್ರಿ ಹೊಡಿಸ್ಬಿಟ್ರೆ ನೀನು 50,000 ನಿಮಗೆ ಹಾಕ್ಬಿಡ್ತೀನಿ ಅಂದ್ರೆ ಕಮಿಷನ್. 1,00,000 ಅವ್ರು ಕೊಟ್ಟರೆ 50,000 ಕಮಿಷನ್ ಕಷ್ಟ. ಆದ್ರೆ ಅದು ಅಂತಹ ಭಕ್ತಿಯಲ್ಲ. ರಕ್ತ ಸೋರ್ತಾ ಇದೆ, ಅಲುಗಾಡ್ತಾ ಇಲ್ಲ. ಓಂ ಬ್ರಹ್ಮದೇವಾಯ. ತಪಸ್ಸು ಹಣ್ಣಾಯಿತು. ಇವರ್ಯಾರು ಅವರನ್ನ ಭಂಗ ಮಾಡಕ್ಕೆ ಸಾಧ್ಯವಾಗಿಲ್ಲ. ಬ್ರಹ್ಮದೇವ ತಟ್ಟನೆ ಬಂದು ಪ್ರತ್ಯಕ್ಷವಾದ. ವತ್ಸ ರಾವಣ, ತೆರೆ ಕಣ್ಣ, ಕೇಳುವ ವರವನ್ನ. ಬ್ರಹ್ಮದೇವ ಬಂದೆಯಾ? ಭಾ ನಮೋ ನಮಃ.
ಯಾವ ಬೇಕಪ್ಪ? ಯಕ್ಷ ಕಿನ್ನರ ಕೆಂಪು ರೋಷರ್ಯೋ ಮರಣ ಬಾರದ ಪಾರವ ಕರುಣಿದ ಯಕ್ಷ. ನಿರುತ ನಿನ್ನ ಬೇಡುವೆರ ಕರುಣಿಸನಗೆ ವರವ ದೇವಾಯ ಕಿನ್ನರ ಮರಣ ಬಾರದ ವರವ ಕರುಣಿದ. ದೇವ, ಯಕ್ಷ ಕಿನ್ನರ ಗರುಡ ಗಂಧರ್ವ ದೇವಾನು ದೇವತೆಗಳಿಂದ ಯಾರಿಂದಲೂ ನನಗೆ ಮರಣಬಾರದಂತಹ ವರವನ್ನು ಕೊಡು. ಯಕ್ಷನಿಂದ, ಕಿನ್ನರರಿಂದ, ದೇವಾನು ದೇವತೆಗಳಿಂದ ಇನ್ನೊಂದಿಬ್ಬರು ಮೂವರು ಬಿಟ್ಬಿಟ್ಟಲ್ಲ. ಯಾರು? ನರವಾನರರು. ಇವರನ್ನೆಲ್ಲ ಜಯಿಸಿದ ಮೇಲೆ ಅವರು ನನಗೆ ಎತ್ತಣರು. ಆ ನರವಾನರು ಎತ್ತಣರು. ಕೊಡು ನನಗೆ ವರವ. ಬ್ರಹ್ಮದೇವ ಅಂದರೆ ತಥಾಸ್ತು. ಎಲ್ಲರನ್ನೂ ಕೇಳಿಕೊಂಡ. ನರನಿಂದ ವಾನರನ್ನು ಬಿಟ್ಟಿಲ್ಲ. ಇಲ್ಲಿ ಕುಂಭಕರ್ಣನ ತಪಸ್ಸು ಅಣ್ಣ ಆಯಿತು. ಇವನು ಇಷ್ಟು ಕೇಳವನು, ಇನ್ನು ಅವನ ಹತ್ರ ಅವನಿಂದ ಇಷ್ಟು ಕೇಳಬಿಡ್ತಾನ. ತತ್ಕ್ಷಣದಲ್ಲಿಯೇ ದೇವಾನು ದೇವತೆಗಳ ಒಂದಾಗಿ ಬಂದು ಬ್ರಹ್ಮದೇವನ ಸತಿಯಾದ ಆ ಸರಸ್ವತಿಯನ್ನ, ಆ ಶಾರದಾಂಬೆಯನ್ನ, ಜಗದ ತಾಯಿಯನ್ನ ಕೈ ಮುಗಿದು ಕೇಳಿಕೊಂಡು, ಅಮ್ಮ ತಾಯಿ, ನೀನು ಕುಂಭಕರ್ಣನ ಬಳಿಗೆ ಹೋಗಿ ಯಾವುದಾದ್ರೂ ರೀತಿಯಲ್ಲಿ ಅವನು ಕೇಳುವ ವರವು ತದ್ವಿರುದ್ಧವಾಗುವಂತೆ ಯಾವುದಾದ್ರೂ ಉಪಾಯ ಮಾಡಬೇಕು. ದೇವತೆಗಳೇ, ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಬೇಕಾದ್ರೆ, ಲೋಕ ಕಲ್ಯಾಣವಾಗಬೇಕು ಅಂತ ಇರುವುದಾದ್ರೆ ನಾನು ಕಾರ್ಯವನ್ನು ಮಾಡ್ತೀನಿ ಹೇಳಿ, ಇನ್ನೇನು ಬ್ರಹ್ಮದೇವನ ಬಂದು ಪ್ರತ್ಯಕ್ಷವಾಗಬೇಕಂತೆ ಈ ಕುಂಭಕರ್ಣನ ನಾಲಿಗೆ ಬಂದು ಕುತ್ಕೊಂಡ್ಬಿಟ್ರು. ಯಾರು? ಸರಸ್ವತಿ. ಬ್ರಹ್ಮದೇವ ಪ್ರತ್ಯಕ್ಷನಾದ. ಬಿಡೋ ಕಣ್ಣ, ಕೇಳಪ್ಪ ಯಾವರ ಬೇಕು. ಇವನೇನೇನು ಕೇಳಬೇಕು ಅಂತಿದ್ನೋ ಅದೇ ಬ್ರಹ್ಮದೇವ ಕೇಳಪ್ಪ, ಕೊಡ ನನಗೆ ನಿತ್ಯಯಥೇ ಜಯತೆ ಜಯತೆ. ಬ್ರಹ್ಮದೇವಾನ ತಥಾಸ್ತು ತಥಾಸ್ತು ತಥಾಸ್ತು. ಪ್ರಪಂಚ ಕೇಳೋವರ ನೀನು ಅಲ್ಲ, ಯಾವಾಗಲೂ ಬರೀ ನಿದ್ರೆ ಮಾಡೋ ಹೊರ ಕೇಳ್ತಾವಲ್ಲ. ನಾನು ಎಚ್ಚರವಾಗೋದು ಯಾವಾಗ? 6 ತಿಂಗಳು ಒಂದೇ ಸಾರಿ. ಒಂದು 15 ಗಂಟೆ ಅಕ್ಕಿ ಅನ್ನ, ಒಂದು 15 ಒಳಗೆ ಅವರೆಕಾಳು ಎಲ್ಲನೂ ಒಂದು ತಂದು ಗುಡ್ಡಿ ಹಾಕ್ಬಿಟ್ರೆ ಎಲ್ಲ ತಿಂದು ಮಲ್ಬಿಡಿ. ಇನ್ನು 6 ತಿಂಗಳು ಈ ರೀತಿಯಾಗಿರಬೇಕಾದ್ರೆ ಅಪರಿಮಿತವಾದ ವರವನ್ನು ಪಡೆದ ಯಾವ ರಾವಣೇಶ್ವರ ದಿಗ್ವಿಜಯವನ್ನು ಸಾಧಿಸುತ್ತಿದ್ದಾನೆ. ದೇವಾನು ದೇವತೆಗಳನ್ನು ಅಟ್ಟಾಡಿಸುತ್ತಾ, ಯಜ್ಞ ಕುಂಡಗಳನ್ನು ಭಗ್ನಗೊಳಿಸುತ್ತಾ, ರಾಮ ಎನ್ನುವರನ್ನು ಒಬ್ಬರನ್ನೂ ಬಿಡದೆ ಎಳೆದಂದು ಕಾರಾಗೃಹದಲ್ಲಿ ಬಂಧನ ಮಾಡುತ್ತಾ ಇದ್ದಾರೆ. ಈ ರೀತಿಯಾಗಿರಬೇಕಾದ್ರೆ ಲೋಕಕಂಟಕನಾದ ರಾವಣ, ಅವನ ಕಾಟವನ್ನು ತಡೆಯಲಾರದ ದೇವಾನು ದೇವತೆಗಳು ಸಂಕಟಕ್ಕೀಡಾಗಿದ್ದಾರೆ. ಇತ್ತ ಕಡೆ ಯಾವ ಸ್ವರ್ಗ ಲೋಕಕ್ಕೆ ನುಗ್ಗಿದಂತಹ ರಾವಣ ದೇವೇಂದ್ರನ ಕೆಳಗಿಳಿದು ಎಳೆದು ಬಿಸಾಡ. ಕುಬೇರನ ಅಲಕಾವನಿಗೆ ನುಗ್ಗಿದ. ಕುಬೇರನ ಪಟ್ಟವನ್ನು ಕಿತ್ತುಕೊಂಡ. ಅಗ್ನಿದೇವನನ್ನು ಹೆಳೆತಂದು ತನ್ನ ಅಡುಗೆ ಮನೆಯಲ್ಲಿ ಪರಿಚಾರಕನಾಗಿಟ್ಟುಕೊಂಡ. ಪಂಚಾಂಗ ಹೇಳುವುದಕ್ಕೆ ಬ್ರಹ್ಮನನ್ನೇ ಕರ್ಕೊಂಡು ಬಂದ. ನೀನು ನನ್ನ ಮನೆಯಲ್ಲಿ ಎಲ್ಲ ಹೋಗ್ಬಿಟ್ಟು ಎಲ್ಲರೂ ಯಾರ್ಯಾರು ಏನೇನು ಕೊಟ್ಟು ಎಚ್ಚರ. ದೇವಾನು ದೇವತೆಗಳೆಲ್ಲ ದಿಕ್ಕೆಟ್ಟು ತಮ್ಮ ತಮ್ಮ ಕರ್ತವ್ಯವನ್ನ, ತಮ್ಮ ತಮ್ಮ ಪಟ್ಟಣವನ್ನು ಬಿಟ್ಟು ಭೂಲೋಕದ ಕಡೆ ಬಂದು ಎಲ್ಲರೂ ಕಣ್ಣೀರಾಗ್ತಾ ಇದ್ದಾರೆ. ಇವನ ಕಾಟವನ್ನು ತಡೆಯಲಾರೆ. ಹೇ ದೇವದೇವ ದಯಾಮಯ, ಭಕ್ತರ ಮೇಲೆ ಯಾವಾಗ ನಿನಗೆ ಕರುಣೆ ಬರುತ್ತೋ ಅಂತ ಹೇಳಿ ದುಃಖದಿಂದ ಎಲ್ಲರೂ ಕೂಡ ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ನಾಗಮಹಾತ್ಮರು ಲೀಲಾ ವಿನೋದ